ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕದಿಂದ ಹಿರೇಕೆರೂರು ಹಾಗೂ ರಟ್ಟಿಹಳ್ಳಿ ತಾಲೂಕಿನ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಭಾಗವಹಿಸಿ ಹಳ್ಳಿಯ ಸಮಸ್ಯೆಗಳನ್ನು ಜಿಲ್ಲಾಧ್ಯಕ್ಷರು ಆದ ರಾಮಣ್ಣ ಕೆಂಚಳ್ಳಿ ಅವರಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಆದ ರಾಮಣ್ಣ ಕೆಂಚಳರ್ ಅವರು ಮಾತನಾಡಿ, ರೈತರಿಗೆ ಹಲವಾರು ಸಮಸ್ಯೆಗಳು ಇದ್ದು ಈ ಸಮಸ್ಯೆಗಳಿಗೆ ಯಾವುದೇ ರೀತಿಯ ಹೆಸ್ಕಾಂ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಆದ ಕಾರಣ ಹಿರೇಕೆರೂರು ಹೆಸ್ಕಾಂ ವಿರುದ್ಧ ಪ್ರತಿಭಟನೆ 9/3/2026 ಬೈಕ್ ರ್ಯಾಲಿ ಮುಖಾಂತರ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಅಂತ ಹೇಳಿದರು. ಇನ್ನೊಬ್ಬ ರೈತ ಮುಖಂಡರು ಆದ ಹಾವೇರಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಆದ ಮಲ್ಲಿಕಾರ್ಜುನ್ ಬಳ್ಳಾರಿ ಅವರು ಮಾತನಾಡಿ, ಅಕ್ರಮ ಸಕ್ರಮ ಹಣ ತುಂಬಿದ ರೈತರಿಗೆ ಕೂಡಲೇ ವೈರ್ ತಂತಿ ಟಿಸಿಗಳನ್ನು ಕೊಡದೆ ಹೋದಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಎಂದಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಸಮಿತಿಯ ಸದಸ್ಯರು ಆದ ಮಾಲತೇಶ್ ಪೂಜಾರ್ ಅವರು ಮಾತನಾಡಿ, ಹೆಸ್ಕಾಂ ಅಧಿಕಾರಿಗಳು ಯಾವುದೇ ರೀತಿಯ ಕೆಲಸ ಮಾಡ್ತಾ ಇಲ್ಲ. ಡಿಸೈನ್ ಆಫೀಸರ್ ರಾಧಾ ಡಬಲ್ ಇ ಅವರು ಯಾವುದೇ ರೀತಿಯ ಸ್ಪಂದಿಸ್ತಾ ಇಲ್ಲ. ಕೂಡಲೇ ವರ್ಗಾವಣೆ ಮಾಡಬೇಕು ಅಂತ ಇಲ್ದಿದ್ರೆ ಉಗ್ರ ಹೋರಾಟ ಅನಿವಾರ್ಯ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲೆಯ ಪದಾಧಿಕಾರಿಗಳು ಮತ್ತು ತಾಲೂಕಿನ ಪದಾಧಿಕಾರಿಗಳು ಆದ ಜಿಲ್ಲಾಧ್ಯಕ್ಷರು ಆದ ರಾಮಣ್ಣ ಕೆಂಚಳ್ಳಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಮಲ್ಲಿಕಾರ್ಜುನ್ ಬಳ್ಳಾರಿ, ರಾಜ್ಯ ಸಮಿತಿ ಸದಸ್ಯರು ಆದ ಮಾಲ್ತೇಶ್ ಪೂಜಾರ್, ಎಚ್ ಮುಲ್ಲಾ, ಮಹಮ್ಮದ್ ಗೌಸ್ ಪಾಟೀಲ್, ತಾಲೂಕು ಅಧ್ಯಕ್ಷರು ಆದ ಪ್ರಭುಗೌಡ ಪಾಟೀಲ್, ಗಂಗನಗೌಡ, ಮುದಗೌಡರು, ಶಾಂತನಗೌಡರು ಪಾಟೀಲ್, ರಾಜಮುತ್ತಗಿ, ಪರಮೇಶ್ ಪಟೇಲ್, ಶಂಕರಗೌಡರು, ಮಕ್ಕಳಿಗೆ ಇನ್ನೂ ಹಲವಾರು ರೈತ ಮುಖಂಡರು ಭಾಗವಹಿಸಿದ್ರು. 18,000 ಎಷ್ಟು ತುಂಬಿಸ್ಕಿದ್ದೀರಿ, ಅಷ್ಟು ತುಂಬಿಸ್ಕೇರಿ ನಮಗೆ ಲೈನ್ ಕೊಡಿ, ನೀವ ತಂದಿ ಕಂಬ ಹಾಕಿ. ಈ ವಿಷಯವನ್ನು ಮೊನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ MD ಕರೆದು KDP ಮೀಟಿಂಗ್ ಮಾಡೋದ್ರಾಗ ನಿಮ್ದೆಲ್ಲ ಸರಿ ಮಾಡ್ತೀವಿ ಅಂತ ಹೇಳಿದರು. ಅವರು KDP ಮೀಟಿಂಗು ಕರೆದಿಲ್ಲ, MDನೂ ಕರೆದಿಲ್ಲ. ಅದಕ್ಕೆ ನಾವು ನಾಳೆ 9ಕ್ಕೆ ಹೋರಾಟ ಮಾಡಕತ್ತೀವಿ. ಇದಕ್ಕೂ ಬಗ್ಲಿಲ್ಲ ಅಂದ್ರೆ ಇದು ಒಂದು ತಾಲೂಕು, ಮೊನ್ನೆ ಆನಗಲ್ನೆ ಮಾಡೀವಿ, ಇವತ್ತು ರಟ್ಟಳ್ಳಿ ಹಿರೇಕೆರ ಮಾಡ್ತೀವಿ. ಇಡೀ ಜಿಲ್ಲೆಯಾದ್ಯಂತ ಇಡೀ ಎಲ್ಲ ತಾಲೂಕಿನಾಗೂ ಮಾಡೋದ್ರ ಜೊತೆಗೆ ಇಡೀ ಹಾವೇರಿಯನ್ನು ದೊಡ್ಡ ಪ್ರಮಾಣದಲ್ಲಿ ಈ ಹೋರಾಟ ಮಾಡ್ತೀವಿ. ನಮ್ಮ ಹಕ್ಕನ್ನು ನಾವು ತಗೊಂಡಿರ್ತೀವಿ. ನಮಗೆ ಮೊದಲು ಹೆಂಗಿತ್ತಂಗೆ ಕರೆಂಟ್ ಕೊಡಬೇಕು ಮತ್ತು 7 ತಾಸು ಹಗಲೇ ನಿರಂತರ ಕರೆಂಟ್ ಕೊಡಬೇಕು ಅನ್ನೋ ನಮ್ಮ ಒತ್ತಾಯ ಐತಿ. ಮತ್ತು ಸುಡ್ತು ಅಂದ್ರೆ 24 ತಾಸಿನಾಗ ನಮ್ದ ಗಾಡಿಯಾಗ ತಂದು ನಾವೇ ಚೇಂಜ್ ಮಾಡ್ತೀವಿ ಅಂತಾರೆ. ಅದೆಲ್ಲ ಹೇಳಿಕೆಗೆ ಸೀಮಿತ ಆಗೈತಿ. ಇವ್ರ ಗಾಡಿನ ಇಲ್ಲ, ನಾವೇ ಗಾಡಿ ತಗೊಂಬಂದಿರ್ಬೇಕು. ಅದು 3 ದಿವಸ ಅಲ್ಲ 8 ದಿವಸ ಪಾಳೆ ಹಚ್ಬೇಕು. ಇಂಥದ್ದಾಗೈತಿ. ಯಾಕೆ ಹಂಗೆ ಹಾಕತೈತಿ, ಯಾಕೆ ಹೆಂಗೆ ಸುಡಾಕತ್ತೈತಿ ಅಂದ್ರೆ 25 HP 50 HP ಲೋಡ್ ಕೊಟ್ಟರೆ ಸುಡ್ದದ್ದು ಅದಕ್ಕೆ 10 ಮಂದಿ. ಯಾಕೆಂದ್ರೆ ಅವನ್ನ ಮತ್ತೊಂದು TC ಕೊಡ್ರಿ, 25ನ್ನ 63ಕ್ಕೆ ಮಾಡಿರಿ, 63ಕ್ಕೆ 100ಕ್ಕೆ ಮಾಡಿರಿ ಅಂತೇಳಿ ಸಾಕಷ್ಟು ಸಲ ಹೇಳಿ ಅಲ್ಲಿ ಸುಡ್ದತ್ತಿ ಹಾಳಾಕತಿ ಅಂದ್ರೆ ನಮ್ಮ ದುಡ್ಡು ಹಾಳಾಗಬೇಕು. ಅದಕ್ಕೆ ಎಕ್ಸ್ಟ್ರಾ ಏನಿಗೆ ಅನೌನ್ಸ್ಮೆಂಟ್ ಮಾಡೋದೈತಲ್ಲ ಅವ್ನು ಹೆಚ್ಚಿನ ಸಾಮರ್ಥ್ಯದ TCಯನ್ನು ಕೊಟ್ಟು 7 ತಾಸು ನಿರಂತರ ಕರೆಂಟ್ ಕೊಟ್ಟು ಮತ್ತು ಯಾವುದೇ ಕಾರಣಕ್ಕೂ ಮೊದಲು ಹೆಂಗಿತ್ತು ಹಂಗೆ ಬರೀ 18,000 ರೂಪಾಯಿ ತುಂಬಿದ್ರೆ ನಮ್ದು ಹೆಂಗೆ ಚಾಲೂ ಇತ್ತಲ್ಲ ಕನೆಕ್ಷನ್ ಕೊಡ್ತಿದ್ರು, ಅವರ ತಂದಿ ಕಂಬ TC ಹಾಕಿ ಹಂಗೆ ಕೂಡ